ಮೊತ್ತ ಅದನ್ನು ತೀರ್ಮಾನ ಮಾಡೋದು. ಗರಿಷ್ಠ ಮೊತ್ತನೇ ಕೊಡಬೇಕು ಅಂತ ನಮ್ಮ ಅಧಿಕಾರಿಗಳಿಗೆ ಸಿಎಂ ಅವರು ಸೂಚನೆ ಕೊಟ್ಟು ಏನ್ ಗರಿಷ್ಠ ಮೊತ್ತ ಕೊಟ್ಟಿದ್ದಾರೆ ಅದನ್ನ ಕೊಡಬೇಕು ಅಂತ. ಒಂದು ತೆಂಗಿನ ಮರಕ್ಕೆ 40,000 ರೂಪಾಯಿಗಳನ್ನ ಕೊಡ್ತಾ ಇದೀವಿ. ಮಾವಿನ ಮರಕ್ಕೆ ಗರಿಷ್ಠ 62,000 ಕೊಡ್ತಾ ಇದೀವಿ. ಅಡಕೆಗೆ ಗರಿಷ್ಠ 7,500 ಕೊಡ್ತಾ ಇದೀವಿ. ಬಾಳೆ ಎಕರೆಗೆ 10,86,000, ಪಪ್ಪಾಯಾಗೆ 12 ಲಕ್ಷ, ರೇಷ್ಮೆ ಎಕರೆಗೆ 14 ಲಕ್ಷ, ಹಲ್ಸುಗೆ 42,750 ಗರಿಷ್ಠ, ಹುಣಸೆ 53,310, ಸೀಬೆ ಗರಿಷ್ಠ 39,040 ಎಕರೆಗೆ, ಸಪೋಟ 43,166, ಸೀಬೆಗೆ 3,940, ಸಪೋಟಗೆ 43,166 ರೂಪಾಯಿಗಳನ್ನ. ಇದು ಗರಿಷ್ಠ ಮೊತ್ತ. ಇದೇನ್ ಮಾಡ್ತಾ ಇದೀವಿ, ಇದನ್ನ ಇಷ್ಟೇ ಕೊಡ್ತಾ ಇಲ್ಲ ನಾವು ಲೆಕ್ಕ ಹಾಕ್ಬಿಟ್ಟು. ನೋಡಿ ಇಲ್ಲಿ, ಯಾರು ಹೊಡಿಬೇಡಿ, ಇಲ್ಲಿ ನೋಡಿ ಉದಾಹರಣೆಗೆ ಚಂದ್ರಾರೆಡ್ಡಿ ಅವ್ರಿಗೆ ಇಲ್ಲಿ ಅವ್ರಿಗೆ ಎಕರೆಗೆ ಅವ್ರ ಲೆಕ್ಕದ ಪ್ರಕಾರ 41,40,46,000 ಜಮೀನು ಬರ್ತಾ ಇರೋದು. ಪರಿಹಾರ ಮರಗಳಿಗೆ ಬರ್ತಾ ಇರೋದು ಎಷ್ಟು? 2,20,042 ರೂಪಾಯಿ ಅವರ ಮರ ಮಾಲ್ಕಿ ಕೊಡ್ತಾ ಇರ್ತಕ್ಕಂಥದ್ದು. ಬರೀ ಅಷ್ಟೇ ಕೊಡ್ತಾರೆ. ನಾವು ಇನ್ನೂ 2,20,000 ಸೇರಿಸ್ತಾ ಇದೀವಿ. ಅದಕ್ಕೆ ಅದನ್ನ ಡಬಲ್ ದುಪ್ಪಟ್ಟು ಮಾಡ್ಕೊಡ್ತಾ ಇದೀವಿ. 2,20,000ಕ್ಕೆ ಪುನಃ 2,20,000 ಸೇರಿಸಿ 4,40,000 ಅವ್ರಿಗೆ ಮರ ಮಾಲ್ಕಿ ಕೊಡ್ತಾ ಇರೋದು ನಾವು. ಒಟ್ಟು ಅವ್ರದ್ದು ತೆಂಗು ಮರಗಳು ಎತ್ತರದವು ತಳಿ 12 ಅವೆ, ಅಡಿಕೆ 5 ಮರ ಅವೆ. ಇಷ್ಟಕ್ಕೆ ಇನ್ನು ಸಣ್ಣ ಪುಟ್ಟ ಮರಗಳಿಗೆಲ್ಲ ಸೇರಿಸಿ ನಾವು ಕೊಡ್ತಾ ಇರ್ತಕ್ಕಂಥ ಪರಿಹಾರ ಅವ್ರಿಗೆ ಎಷ್ಟು ಬರ್ತದೆ? 2,20,000. ನಾವು ಕೊಡ್ತಾ ಇರೋದು ಎಷ್ಟು? 4,40,000 ಪರಿಹಾರ ಕೊಡ್ತಾ ಇರ್ತಕ್ಕಂಥದ್ದು. ಮತ್ತೆ ಇಡ್ಗಂಟು ಹೇಳಿದ್ನಲ್ಲ ಆಗ್ಲೇ, ಇಡ್ಗಂಟು 5 ಲಕ್ಷ. ಅವ್ನ ಪಾಪ 1 ಕುಂಟೆ ಇದ್ರೆ 5 ಲಕ್ಷ ಕೊಡ್ತೀವಿ. ಅವ್ನು 1 ಎಕರೆ ಇದ್ರು 5 ಲಕ್ಷ ಕೊಡ್ತೀವಿ. ಇಡ್ಗಂಟು ಸ್ಟಾರ್ಟಿಂಗ್ ಮೇಲೆ ಕೊಟ್ಬಿಡ್ತೀವಿ ನಾವು ಅವ್ರಿಗೆ ಇಡ್ಗಂಟನ್ನ. ಯಾಕಂದ್ರೆ ಅವ್ರು ಏನೋ ಸಣ್ಣ ಪುಟ್ಟ ಬದುಕನ್ನ ಅವ್ರು ಕಟ್ಕೋಬೇಕಾದ್ರೆ ಬಡವರು ಅದರಿಂದ ತೊಂದರೆ ಆಗ್ಬಾರ್ದು ಅಂತ ಹೇಳಿ 5 ಲಕ್ಷ ಕೊಡ್ತಾ ಇದೀವಿ. ಫ್ರೀನೇ, ಇದು ಸೇರಿಸ್ಕೊಡ್ತಾ ಇರೋದು. ಫ್ರೀ ಅಂದ್ರೆ ಅಡಿಷನಲ್ ಇದು. ಅವ್ರಿಗೆ ಏನ್ ಕೊಡ್ತಾ ಇದೀವ? ಇಡ್ಗಂಟು ಇದು ಬಡವ್ರಿಗೆ ಅನುಕೂಲ ಆಗ್ಲಿ ಅಂತಾನೆ ಕೊಡ್ತಾ ಇರೋದು, ಕಡಿಮೆ ಜಮೀನಿರೋರಿಗೆ. ಕಾರಣ ಏನಂದ್ರೆ ಏನಿಲ್ಲ, ಎಕರೆ ಲೆಕ್ಕ ಅಲ್ಲ, 1 ಕುಂಟೆಯಿಂದ ಅವನ್ಗ ಅದನ್ನ ಕಾಯ್ದೆ 2013 ಕಾಯ್ದೆ ಪ್ರಕಾರ ಕೊಡ್ತೇವೆ. ಇಡ್ಗಂಟು ನೋಡಿ, ಏನಾರ ನಾವು ಸಹಾಯ ಮಾಡಕ್ ಯಾವ ಕಾಯ್ದೆ ಅಂತ ಕೇಳ್ತೀರಾ? ಆಯ್ತು, ಒಳ್ಳೆ ಸಹಾಯ ಮಾಡ್ತೀರ ಅಂತ ಬೆನ್ನೆ ತಟ್ಟಲ್ಲ ನೀವು ಮಾಧ್ಯಮದವರು. ಇದು ಹೆಂಗ್ ಮಾಡ್ತೀರಾ ಅಂದ್ರೆ, ನೀವು ಕಡಿಮೆ ಮಾಡಿದ್ರೆ ಕಡಿಮೆ ಮಾಡ್ಬಿಟ್ರಿ ಅಂತೀರಾ. ಸಹಾಯ ಮಾಡಿ ನಾವು ಯಾವ್ದೋ ದಾರಿ ಹುಡುಕಿದೀವಿ. ನಮ್ಮ ಉದ್ದೇಶ ರೈತರಿಗೆ ಅನುಕೂಲ ಆಗ್ಬೇಕು ಅಂತ. ನೀವು ಯಾವ್ದ್ರಲ್ಲಿ ಕೊಡ್ತೀರಾ ಅಂತ ಪ್ರಶ್ನೆ ಮಾಡಿದ್ರೆ ನಾವೇನು ಹೇಳ್ಬೇಕು? ರೈತರಿಗೆ ಕೊಡ್ತಾ ಇದ್ದೀರಲ್ಲ ನೀವು, ಪರವಾಗಿಲ್ಲ ಅಂತ ಖುಷಿ ಪಡ್ಬೇಕು. ನೀವು ಏನಾದ್ರೂ ಒಂದು ತೀರ್ಮಾನ ತಗೋಬೇಕಾದ್ರೆ ನಾವು ಕಾನೂನುಬದ್ಧವಾಗಿ ತೀರ್ಮಾನ ತಗೋಬೇಕು. ಸುಮ್ಮನೆ ಏಕಾಏಕಿ ತೀರ್ಮಾನ ತಗೊಳಕ್ ಆಗಲ್ಲ. 6 ತಿಂಗಳು ಉಪಮುಖ್ಯಮಂತ್ರಿಗಳು ಬಂದಿಲ್ಲಿ ಸಭೆ ಮಾಡಿದ್ಮೇಲೆ ಇಲ್ಲಿಯವರೆಗೂ ಅಕ್ವಿಷನ್ ನಮ್ದು ಫಸ್ಟ್ ನೋಟಿಫಿಕೇಶನ್ ಆದ್ಮೇಲೆ ಇಲ್ಲಿಯವರೆಗೂ ಕೂಡ ಯಾವ್ಯಾವ ರೀತಿ ಸಹಾಯ ಮಾಡಬಹುದು ರೈತರಿಗೆ ಅಂತ ಹೇಳಿ ಆಲೋಚನೆ ಮಾಡ್ತಾ ಇದ್ದೋ ನಾವು. ಇವ್ರಿಗೆ ಯಾರಿಗೂ ಎದುರ್ಕೊಂಡು ಮಾಡಿಲ್ಲ. ಇದು ಮೊನ್ನೆ ತೀರ್ಮಾನ ಆಗಿರೋದಲ್ಲ. ಅವ್ರು ಉಪಮುಖ್ಯಮಂತ್ರಿಗಳಾಗಿ DC ಆಫೀಸಲ್ಲಿ ಮೀಟಿಂಗ್ ಮಾಡಿದ್ರಲ್ಲ, ಅವತ್ತಿಂದ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು, ನಮ್ಮ ರೈತ ಇದರಲ್ಲಿ ಯಾವುದೇ ತೊಂದರೆ ಆಗ್ಬಾರ್ದು, ಅವ್ನಿಗೆ ಅನಾನುಕೂಲ ಆಗ್ಬಾರ್ದು, ಏನೇನು ಅನುಕೂಲ ಆಗ್ಬೇಕೋ ಅದನ್ನ ಮಾಡ್ಬೇಕು ಅಂತ ಆದ್ಮೇಲೆ ಕಾನೂನಲ್ಲಿ ಹುಡುಕ್ಬೇಕಲ್ಲ ಅದನ್ನ. ಸುಮ್ನೆ ಏಕಾಏಕಿ ಕೊಟ್ಟರಲ್ಲ. ಇನ್ನೊಂದು ಬೇರೆ ಕಡೆ ಜಮೀನವನು ಕೂಡ ಪ್ರಶ್ನೆ ಮಾಡ್ತಾನೆ, ಇದೇನ್ ಕೊಟ್ಟೆ, ಅವ್ರಿಗೆ ಹೆಂಗ್ ಕೊಟ್ರಿ, ನಮ್ಗೆ ಕೊಡಿ ಅಂತ ಕೇಳ್ತಾನೆ. ಅದಕ್ಕೆ ನಾವು ಒಂದು ನಿಮ್ಗೆ ಜಸ್ಟಿಫಿಕೇಶನ್ ಕೊಡ್ಬೇಕಲ್ಲ, ಹೆಂಗ್ ಮಾಡಿದೀವಿ ಅನ್ನೋದಕ್ಕೆ. ಅದಕ್ಕೆ ಹುಡುಕಿದೀವಿ. ನೀವ್ ಹೇಳ್ತಾ ಇರೋದು ಇವ್ರು ಯಾರೋ ಬಂದು ಹೋರಾಟ ಶುರು ಮಾಡ್ಬಿಟ್ರೆ ಅದಕ್ಕೆ ಕೊಡ್ತಾವ್ರೆ ಅಂತ. 1 ಗುಂಟೆ ಇದ್ರೂ ಕೂಡ ಗರಿಷ್ಠ 5 ಲಕ್ಷ ಕೊಡ್ತೀವಿ ಅಣ್ಣ. ಈಗ ನಾವು ನೋಟಿಫೈ ಮಾಡಿರೋದ್ರಲ್ಲಿ 90% ಜನ ಒಪ್ಪಿಗೆ ಕೊಟ್ಟಿದ್ದಾರೆ. ಈಗ 27 ಜನಕ್ಕೆ ಕೊಡ್ತಾ ಇದೀವಿ ಪ್ರಾಥಮಿಕ ಹಂತದಲ್ಲಿ. ನಾಳೆಯಿಂದ ಪ್ರೋಸೆಸ್ ಶುರು ಆಯ್ತದೆ. ಪ್ರೋಸೆಸ್ ಅಂತ ಅಂದ್ರೆ ಅದ್ರ ನಾವು ಇದನ್ನ ಮಾಡ್ತೀವಿ, RTGS ಮಾಡ್ತೀವಿ. ನೇರವಾಗಿ ಅವ್ರಿಗೆ ಚೆಕ್ ಕೊಡಕ್ ಬರಲ್ಲ ನಾವು. ಅವ್ರವ್ರ ಅಕೌಂಟ್ ಗಳಿಗೆ RTGS ಮಾಡ್ತಾ ಇದೀವಿ. JMC ಆಗಿರೋಂಥವಕ್ಕೆ ಎಲ್ಲೆಲ್ಲಿ JMC ಅವಕಾಶ ಮಾಡ್ಕೊಟ್ರೆ ಅವ್ರಿಗೆ ಕೊಡ್ತಾ ಇರೋದು ನಾವು. JMCಗೂ ಸೇರ್ಸಿ ಒಂದೇ ಚೆಕ್ ಕೊಡ್ತಾ ಇದೀವಿ. ಅವಾಗ ಏನ್ ಅಪಪ್ರಚಾರ ಇದ್ ಗೊತ್ತಾ? ಇವರು ಜಮೀನು ಕೊಟ್ಬಿಡ್ಬೋದು, ಮರ ಮಾಲ್ಕಿ ಕೊಡಲ್ಲ, ಲೇಟ್ ಮಾಡ್ತಾರೆ, ಬೇರೆ ಬೇರೆ ಕಡೆ ಉದಾಹರಣೆಗಳಿದಾವೆ ಅಂತ ಯಾವ್ಯಾವ್ದೋ ಇಟ್ಕೊಂಡು ಪ್ರೆಸ್ ಮೀಟ್ ಎಲ್ಲ ಮಾಡೋದು ನೋಡಿದೀವಿ ನಾವು. ಅದಕ್ಕೆ ಸೇರ್ಸಿ ಕೊಟ್ಬಿಡ್ತೀವಿ. ಮರ ಮಾಲ್ಕಿ, ಜಮೀನು ಎಲ್ಲಾನು ಸೇರಿಸಿ, ಇಡಿಗಂಟು ಎಲ್ಲಾನು ಸೇರಿಸ್ಕೊಡ್ತೀವಿ. ಅದಾದ್ಮೇಲೆ ತೀರ್ಮಾನ ಮಾಡ್ತೀವಿ. ಅದನ್ನ ನಾವು ಈಗ ಮೊದಲು ದುಡ್ಡೆಲ್ಲ ಕೊಟ್ಬಿಟ್ಟು ಆಮೇಲೆ ಪ್ಲಾನಿಂಗ್ ಮಾಡಬೇಕು. 1 ಎಕರೆ ನಾವು ರಿಯಲ್ ಎಸ್ಟೇಟ್ನವರ 6 ಎಕರೆ ಡೆವಲಪ್ ಮಾಡಕ್ ಆಗಲ್ಲ. ಎಲ್ಲರೂ ಯಾರ್ಯಾರು ಬರ್ತಾರೋ ಅದ್ ನೋಡ್ಕೊಂಡು ನಮ್ಮ ಮುಂದಿನ ತೀರ್ಮಾನ ಆಮೇಲೆ ಮಾಡ್ತೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.